ದುಡ್ಡು ನಾಸಿಕೆ ಮೇಲೆ ಮಲಗಿದ್ರು ದೇವ್ರು ಕರ್ಕೋಬೇಕು ಅಂತ ಅಂದ್ಕೊಳ್ಳಿಲ್ಲ ಅಂದರೆ ಸ್ನೇಹಿತರೆ ಅಲ್ಲಿಂದ ಹೆಂಗೋ ಬಂದ್ವಿ. ಬಟ್ ಇಲ್ಲಾಗಲಿಲ್ಲ. ಕುಬೇರ ನೋಡ್ಕೊಂಡು ಕುಬೇರನ ಸನ್ನಿಧಾನದಲ್ಲಿ ಕೂತ್ ಯಾವ ಜೈಂಟು ಯಾವ ನರ ಇದ್ರು ಎಲ್ಲ ಬಗೆಹರಿತದೆ. ಬೆಳಗ್ಗೆ ಟೈಮು ಸೇಮ್ ಏನ್ ನೀವು ಸೂಪ್ ಮಾಡ್ತಿರಲ್ಲ ಅದೇ ತರ ಎಲ್ಲ ಅದು ಅಲ್ಲೇ ಐತೆ ಗುರು, ಪಕ್ಕನೇ 4 ಇದು ಗೋಪುರ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇದ್ದೀವಿ ತಿರುವಣ್ಣಾಮಲೈ ಗಿರಿವನ ಪ್ರದಕ್ಷಿಣೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಪ್ರಥಮ ಬಾರಿಗೆ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ. ಈ ವಿಡಿಯೋದಲ್ಲಿ ದಯವಿಟ್ಟು ಪೂರ್ತಿ ಇರಿ. ನಿಮಗೆ ಹೇಗೆ A to Z. ನಾನು ಫಸ್ಟ್ ಟೈಮ್ ಕೂಡ ಹೋಗ್ತಾ ಇರೋದು. ಇಲ್ಲಿ ಟ್ರಾಫಿಕ್ಕು ಕೂಡ ಭಯಂಕರ ಆಗಿದೆ ನೋಡಿ. ಇಲ್ಲೇ ಇನ್ನೂ ಎಲ್ಲೋ ಇದೆ, ಇಲ್ಲೇ ಅಷ್ಟು ಟ್ರಾಫಿಕ್ ಆಗಿದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ ನೀವು ತಿರುವಣ್ಣಾಮಲೈ ಬಂದರೆ ದಯವಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಆ ಕಡೆನೇ ಎಲ್ಲರೂ ದೂರ ಮಾಡ್ಕೊಂಡ್ಬಿಡಿ. ಹತ್ತತ್ರ ಬಂದಾಗ ತುಂಬ ತೊಂದರೆ ಅನುಭವಿಸ್ತೀರಾ. ನಮಗಂತೂ 1 hour ಆಗಿದೆ. ಇವಾಗ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಇವಾಗ ಹೊಡ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡೋಕ್ಕೆ 1 hour ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಎಲ್ಲರೂ ದೂರ ಮಾಡ್ಬಿಟ್ಟು ಬಂದ್ಬಿಡಿ. ಇಲ್ಲೇ ಹತ್ತತ್ರ ಹೋಗೋಣ ಅಂತ ಬಂದರೆ ಕಷ್ಟ ಇದೆ. ನಾನು ಕೊಡೋ ಒಂದೆರಡಿಕೆ ಕೊಡ್ತಾ ಇದೀಯಾ ಏನ್ ಗುರು ನೀನು? ನಾವು ಅಂದ್ರೆ ಲವ್ ಅಂದ್ರೆ ನಾವು ಬರೀ ಡೌಗಳು ನಿಂದು. ಏನ್ ಮಾಡ್ಕೋತಾರೆ ರವಿ, ನಾವ್ ಯಾರ ಮಾತು ಕೇಳ್ಬಾರ್ದು. ಹಿಂಗ್ ಬರ್ಬೇಕು, ಈ ಜಾಗ ಸಿಕ್ಕಿತ್ತು ನೀಟಾಗಿ ಪಾರ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದೌದು. ಗ್ಯಾಪ್ ಪಾರ್ಕಿಂಗ್ ಹುಡ್ಕೋಕೋಬಾರ್ದು, ಏನ್ ಮಾಡ್ಬಾರ್ದು. ಒಂದ್ಸರಿ ಬಂದು ಗೊತ್ತಾಗೋದು ಗುರು. ಲೊಕೇಶನ್ ತಗೋಬೇಕಾಗಿರೋದು. ಹಾಕಿ ಅದೇ ಅಲ್ವಾ ಮೊದ್ಲೇದು, ಅದೇನಾ ಮೇಯ್ನು. ಅಲ್ಲ ಮೊದ್ಲೇದು ಹಿಂಗೆ ಇದೇ ತರ 4 4 ಆಮೇಲೆ ಸ್ನೇಹಿತರೆ ನೀವು ಕಾರ್ ಗೀರಲ್ಲಿ ಏನಾದರೂ ಬಂದರೆ ನೀವು ಹಾಕಿರೋ ಜಾಗ ಪಾರ್ಕಿಂಗ್ ಮಾಡಿರ್ತೀರ, ಅಲ್ಲಿಂದ ಲೊಕೇಶನ್ ತೊಗೊಂಬಿಡಿ. ಫಸ್ಟ್ ಟೈಮ್ ಬರೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಈ ಜಾಗ. ನೋಡಿ ಸ್ನೇಹಿತರೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಗಿರಿ ಪ್ರದಕ್ಷಿಣೆ. ಟೈಮಿಂಗ್ಸ್ ಇವಾಗ 1 ಗಂಟೆ 1:15. ಇವಾಗ 1:15 ರಾತ್ರಿಯಲ್ಲಿ ನಾವು ಗಿರಿ ಪ್ರದಕ್ಷಿಣೆಗೆ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ಕುಡಿತ್ಯಾ? ಬರ್ರಿ. ಓಯ್ ನಮ್ಗೆ ಬೇಡ, ನೀವು ಕುಡೀರಿ. ನೋಡಿ ಸ್ನೇಹಿತರೆ ಮಧ್ಯರಾತ್ರಿಯಲ್ಲಿ ಯಾವ ರೇಂಜಿಗೆ ಜನ ಇದ್ದಾರೆ. ನಾವು ಇನ್ನೂ ಹೋಗಿಲ್ಲ. ಅಲ್ಲಿ ಮೇಯ್ನು ಏನಂತೀವಿ ಗೋಪುರ ಇದೆಯಲ್ಲ, ರಾಜಗೋಪುರ, ಅಲ್ಲಿಗೆ ಹೋಗಿ ದೀಪ ಹಚ್ಬಿಟ್ಟು ಆಮೇಲೆ ಶುರು ಮಾಡೋಣ ಅಂತ. ನಾವು ತಿರ್ಗಾ 1.5 ಕಿಲೋಮೀಟ್ರ್ ಹತ್ರ ಹೋಗ್ತಾ ಇದ್ದೀವಿ. ವಾಪಸ್ ಅಲ್ಲೋಗಿ ನಾವು ಅಲ್ಲಿಂದ ವಾಪಸ್ ರಿಟರ್ನ್ ಆಗಬೇಕು. ಇವಾಗ ಅಲ್ಲಿ ಹೋಗೋಣ ಬನ್ನಿ. ನೀವು ಏನೋ ನೆಕ್ಸ್ಟ್ ಟೈಮ್ ಬರ್ತೀರಾ ಅಂತ ಹೇಳಿದ್ರೆ ನಿಮ್ಗೊಂದು ಐಡಿಯಾ ಸಿಗ್ಬೋದು. ವಿಡಿಯೋನ ಪೂರ್ತಿ ನೋಡಿ ದಯವಿಟ್ಟು. ಆಮೇಲೆ ನಾವು ಇದು ನಮ್ಮ ಸ್ನೇಹಿತರು 7 ಬಾರಿ ಅಂದರೆ 7 ತಿಂಗಳಿಂದ ಬರ್ತಾ ಇದ್ದಾರೆ. ಅವ್ರಿಗೆ ತುಂಬ ಒಳ್ಳೇದಾಗ್ತಿದೆ ಅಂತೆ. 5 ವರ್ಷದ ಹಿಂದೆನೂ ಅವರು ತುಂಬ ಬಂದಿದ್ದರು. ಗ್ಯಾಪಲ್ಲಿ ಸೆಂಟ್ರಲ್ ಗ್ಯಾಪ್ ಆಗಿ ತಿರ್ಗಾ ಇವಾಗ 7 ತಿಂಗಳಿಂದ ಬರ್ತಾನೆ ಇದ್ದಾರೆ. ಆ ಪ್ರೇರಣೆಗೆ ನಾವು ಏನು ಇದು ಎತ್ತ ಹೇಗಿದೆ ನೋಡೋಣ ಅಂತಲೇ ಬಂದಿದ್ದೀವಿ. ಇದು ಫುಲ್ಲು ಹಂಗೆ ಇರುತ್ತೆ ಗುರು ಜನಾಂಗರೇ. ಏನು ಅಲ್ವಾ? ಎಲ್ಲ ಒಂಥರ ಥಿಂಕಿಂಗ್ ಇರ್ಬೇಕು ನೀ. ಹೌದಲ್ವಾ ಗುರು? ಇಷ್ಟು ಲಕ್ಷ ಜನ ಬಂದಿದ್ದಾರೆ. ಯಾರಿಗೆ ಒಳ್ಳೇದು ಮಾಡ್ತದೆ ಫಸ್ಟು? ಹೌದಲ್ವಾ? ನಾವು ಇದನ್ನು ಅರ್ಥ ಮಾಡ್ಕೊಳ್ದೇನೆ ಬಂದ್ಬಿಟ್ವಾ? ಬಾ, ಜಾಸ್ತಿ ಥಿಂಕ್ ಮಾಡೋದು ಬೇಡ. ಹಣೆ ಮೇಲಿರೋ ದರಿದ್ರ ಎಲ್ಲ ಹಂಗೆ ಕಳೆದೋಗ್ಬಿಡ್ಬೇಕು. ಹಂಗೆ ಉಳಿರಿ ಸ್ವಾಮಿಗಳು. ಇವಾಗ ರಾಜಗೋಪುರ ಹತ್ರ ಬಂದ್ವಿ. ಜನ ನೋಡಿ ಕಾಲಿಡಕ್ಕೆ ಜಾಗ ಇಲ್ಲ. ಹೆಂಗ ಹಚ್ಚೋದು ದೀಪನ? ಬನ್ನಿ ಹೆಂಗೋ ಜಾಗ ಮಾಡ್ಕೊಂಡು ದೀಪ ಹಚ್ಚೋಣ. ಬ್ಲೂ ಕಲರ್ ಆಯ್ತು ಅಲ್ಲಿ. ಹಂಗೆ ಹೆಂಗೆ ಬರೋಕಾಯ್ತು? ನಾವು ಹಿಂಗೆ ಹೋಯ್ತೀವಲ್ಲ ಈಗ, ಈ ಕಡೆ ಹೋಗ್ಬೇಕಲ್ಲ ನಾವು. ಹಂಗೆ ಬಂದು ಹಚ್ಚದ ಹಚ್ಬಿಟ್ಟು ಬಂದು ಫಸ್ಟ್ ಹಚ್ಬಿಡ್ತೀವಿ ನಾವು ದೀಪ. ಹಾಂ ಸ್ನೇಹಿತರೆ ಇಲ್ಲಿ 50 ರೂಪಾಯಿ ಕೊಟ್ಟರೆ ದೀಪ ಕೊಡ್ತಾರೆ. ದೀಪ ಅದ್ರ ಮೇಲೆ ಒಂದು ಸಿಂಪಲ್ ಆಗಿ ಕ್ಯಾಂಡ್ಲು ಥರ ಅಂದರೆ ಬಟ್ಟೆಯಲ್ಲಿ ತುಪ್ಪದ ಹಾಕಿರ್ತಾರೆ ಅನ್ಕೊಂತೀನಿ ನಾನು. ದೀಪ ಕೊಡ್ತಾರೆ. ಅದನ್ನು ಇಲ್ಲಿ ಹಚ್ಬಿಟ್ಟು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟೇ ಹಚ್ಬೋದು, ಬೇಕು ಅಂದರೆ ನೀವು ಪ್ರದಕ್ಷಿಣೆ ಮುಗಿಸ್ಕೊಂಡು ಕೂಡ ಬಂದು ಹಚ್ಬೋದು. ನಾವು ಮೊದಲನೇ ಹಚ್ಬಿಟ್ಟು ಹೋಗೋಣ ಅಂತ ಸುಸ್ತಾಗಿರ್ತೀವಿ. ತಿರ್ಗಾಲಲ್ಲಿ ಎಲ್ಲ ಜನ ಜಾಸ್ತಿ ಇರ್ತಾರೆ ಅನ್ನೋ ಉದ್ದೇಶಕ್ಕೆ
ನಮ್ಮ ಮೂರ್ತಿಯವರು ಫಸ್ಟೇ ಹಚ್ಚೋಣ ಬನ್ನಿ ಅಂತ ಕರ್ಕೊಬಂದ್ರು. ನೀವು ಬೇಕಂದ್ರೆ ಆಮೇಲೆ ಬಂದು ಹಚ್ಬೋದು, ನಾವು ಫಸ್ಟೇ ಹಚ್ಚುತ್ತಾ ಇದ್ದೀವಿ. ಇಲ್ಲ ಹಚ್ಬಿಟ್ಟು ತಂದೆನ ಮನಸಾರೆ ಬೇಡ್ಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ಅಲ್ಲ ಇಲ್ಲಿ ನಮ್ಮ ಇದು ಮಾಡ್ಕೊಂಡು ಹೋಗೋಣ ಬಿಡು, ನಮ್ಮ ಪೂಜೆ ಮಾಡ್ಕೊಂಡು. ಬೆಂಕಿ ನೋಡಿದ್ರೆ ಅವರೇ ಬಿಡ್ತಾರೆ ಬಿಡುಗರು. ಅದ್ರೊಳಗಡೆ ಹಾಕನ ಹೌದಾ? ಅಲ್ಲೆಲ್ಲ ಅದು ಕಲ್ಯಾಣಿ ದೂರ ಇಲ್ಲೇ ನಿನ್ನೆ ಆಗಲಿಕ್ಕೆ ಏನೋ ನೆನೆಸ್ಕೋ, ಆಮೇಲೆ ನೋಡೋಣ. ಇದು ಬಂದು ರಾಜಗೋಪುರ ಸ್ನೇಹಿತರೆ. ಇದು ಅಂದರೆ ದೊಡ್ಡ ಗೋಪುರ, ಮೇನ್ ಗೋಪುರ ಅನ್ಕೊಂತೀನಿ. ಇದು ಇದೇ ಥರ 4 ಗೋಪುರಗಳಿದ್ದಾವೆ. ಲಾಸ್ಟಲ್ಲಿ ಆದರೆ ಪ್ರಯತ್ನ ಪಡೋಣ ಒಳಗಡೆ ಹೋಗೋಕ್ಕೆ, ದರ್ಶನ ಮಾಡಲಿಕ್ಕೆ. ಯಾಕೆ ನನ್ನ ಪ್ರಕಾರ ನಾವು ನಮ್ಮ ಸ್ನೇಹಿತರು ಹೇಳ್ತಿರೋ ಪ್ರಕಾರ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕಿಂತ ದರ್ಶನ ಇಂಪಾರ್ಟೆಂಟ್ ಅನ್ನೋಲ್ಲ. ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ಎಷ್ಟೋ ಪಾಪ ಪುಣ್ಯ ಕರ್ಮಗಳು ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬನ್ನಿ ನಾವು ಇಲ್ಲಿಂದ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನನ್ನ ಸಬ್ಸ್ಕ್ರೈಬರ್ ಫಾಲೋವರ್ಸು ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನನಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದಾದರೆ ನನಗೂ ಒಳ್ಳೇದು ಅನ್ನೋ ಉದ್ದೇಶಕ್ಕೆ ಆ ತಂದೆ ಹತ್ರ ಕೇಳ್ಕೊತ ಮುಂದುವರ್ಸೋಣ ಬನ್ನಿ. ಈ ವಿಡಿಯೋನ ಪೂರ್ತಿ ನೋಡಿ ಜೀವನ ಪಾವನ ಆಗಲಿ, ಈ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ನೋಡಿ. ಜನಗಳು ತೋರಿಸ್ತೀನಿ ಹೆಂಗಿದ್ದಾರೆ ಅಂತ ನೋಡಿ ಒಂದ್ಸಲ. ಇದೇ ಜನ 14 ಕಿಲೋಮೀಟರ್ ಸುತ್ತ ಇರ್ತಾರಂತೆ ಅಂದ್ರೆ ಯೋಚನೆ ಮಾಡಿ. ನಮ್ಮ ಇನ್ನೊಂದು ಬ್ಯಾಚ್ ಬಂದಿದೆ ಮುಂದೆ, ಕಾಮಶೆಪ್ಪಳೆ ಹುಡುಗರು. ಅವರು ಬೇಗ ಬಂದು ಇವಾಗ ಆಲ್ರೆಡಿ ಅವ್ರು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ 14 ಕಿಲೋಮೀಟರ್ ಪೂರ್ತಿ ಸುತ್ತನೂ ಇದೇ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೆಂಗಿದೆ ಅಂತ ನಾವು ನೋಡ್ಕೊಂಡು ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ಹೆಂಗಿದಾರೆ ನೋಡ್ರಿ ಸ್ವಾಮಿ ಜನಗಳು. ಅವಲೇ ನಮ್ಮ ಸ್ನೇಹಿತರು ಹೇಳ್ತಿದ್ರಲ್ಲ ಗಂಗಾಧರು, ಇಷ್ಟು ಜನಕ್ಕೆ ದೇವ್ರು ಹೆಂಗ್ ಒಳ್ಳೇದು ಮಾಡ್ತಾನೆ, ಒಟ್ಟಿಗೆ ಇಷ್ಟು ಜನ ಕೇಳ್ಕೊಂಡ್ರೆ ದೇವ್ರು ಕನ್ಫ್ಯೂಸ್ ಆಗಲ್ವಾ ಅಂತ ಕೇಳ್ತಿದ್ರು. ಅದಕ್ಕೆ ಉತ್ತರ ನೀವೇ ಕಮೆಂಟ್ಸಲ್ಲಿ ತಿಳಿಸ್ಬಿಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ಸ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಆರು ಮಾಡಿ. ಲೈಕ್ ಮಾಡಿರಿ, ಮಿನಿಮಮ್ ಒಂದು 500, ಈ ವಿಡಿಯೋಯಿಂದ ಒಂದು 500 ಲೈಕ್ಸ್ ಆರು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದೇವ್ರದ್ದು ಇಷ್ಟು ದೂರ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಸಹಕಾರ ಇರಲಿ. ಆಮೇಲೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಡಿರಿ. ನಿಮ್ಮಿಂದ ನನ್ನ ಏನೋ ಒಂದು ಮಾಡಲಿಕ್ಕೆ ಸ್ಫೂರ್ತಿ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾನು ತೊಗೊಂಬರ್ತೀನಿ. ಇನ್ನು ಮುಂದೆ ಅಂತೂ 2026 ಹೊಸ ಜೀವನನೇ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ. ಬನ್ನಿ ಇವಾಗ ಇಲ್ಲಿಂದ ತಂದೆ ಕೇಳಿಕೊಂಡು ಇಲ್ಲಿಂದ ಶುರು ಆಗ್ತಿದೆ ಗಿರಿ ಪ್ರದಕ್ಷಿಣೆ. ಅಂದರೆ ಗಿರಿವನ ಅಂತ ಕರೀತಾರೆ ಇದನ್ನು. ಇದ್ರ ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಬರ್ಬೇಕು. ಬರಿಗಾಲಲ್ಲಿ ನಾವು ಚಪ್ಪಲಿ ಸಾಕ್ಸು ಏನೂ ಹಾಕಲ್ಲ. ಬರಿಗಾಲಲ್ಲಿ ನಾವು ಬೆಂಗಳೂರಲ್ಲಿ ಅರ್ಧ ಕಿಲೋಮೀಟ್ರಿಗೂ ಕೂಡ ನಾವು ಹೋಗ್ತಿರ್ಲಿಲ್ಲ, ಗಾಡಿ ತಗೊಂಡು ಹೋಗುವಂಥ ಜನ. ಅದರಲ್ಲಿ ಬರಿಗಾಲಲ್ಲಿ 14 ಕಿಲೋಮೀಟ್ರ್ ಹೇಗೆ ನಡಿತೀವಿ ಅನ್ನೋದೇ ನನಗೆ ಇಮೇಜನ್ ಮಾಡ್ಕೊಳಕ್ಕಾಗ್ತಿಲ್ಲ. ನೋಡೋಣ ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೇಗಿರುತ್ತೆ ಏನಿದೆ ಎಷ್ಟೋ ವೀಡಿಯೋಗಳನ್ನ ನೋಡಿದ್ದೀನಿ ಸ್ನೇಹಿತರೆ. ಶುರು ಮಾತ್ರ ಸೂಪರಾಗಿ ಅದ್ಭುತವಾಗಿ ಮಾಡ್ತಾರೆ. ಈ ಶಾರ್ಟ್ಸಲ್ಲೆಲ್ಲ ನೋಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಇದೇ ದೇವಸ್ಥಾನದಲ್ಲಿ. ಆಮೇಲೆ ಫುಲ್ಲು ಟುಸ್ ಆಗೋಯ್ತಾರೆ. ಈ ನಮ್ಮ ಕತೆ ಹೆಂಗೆ ಅನ್ನೋದು ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ದೇವ್ರು ಒಳ್ಳೇದು ಮಾಡಲಿ ಬನ್ನಿ. ಒಂದು ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕೆ ಹೊಸ ವರ್ಷದ ಮೊದಲನೆಯ ಹುಣ್ಣಿಮೆ ದಿನ ಬಂದಿದ್ದೀವಿ ಇಲ್ಲಿಗೆ. ಅದಕ್ಕೆ ಮೋಸ್ಟ್ಲಿ ಜನ ಇಷ್ಟೊಂದು ಅಂತ ಅನಿಸುತ್ತೆ. ನೋಡೋಣ ಬನ್ನಿ. ಸ್ನೇಹಿತರೆ, ನಮ್ಮ ವಿಘ್ನೇಶ್ವರ ದೇವಸ್ಥಾನ ಸಿಗುತ್ತೆ, ಗಣೇಶನ ದೇವಸ್ಥಾನ. ಇಲ್ಲಿ ಪ್ರಥಮ ಕೈ ಮುಕ್ಕೊಂಡು ಇಲ್ಲಿಂದ ಶುರು ಮಾಡಿ ಒಳ್ಳೇದು ಕೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಮನಸ್ಸಲ್ಲಿ ಜ್ಞಾನಿಸ್ತಾ, ಪರಮಾತ್ಮನನ್ನ ಜ್ಞಾನಿಸ್ತಾ
ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಅನ್ಕೊಂಡೋಗಿ ನಿಮಗೆ ಅಂತ ಪೇಯ್ನ್ ಕಾಣಲ್ಲ ಅಂತ ಇಲ್ಲಿ ಮಾತಾಡ್ಕೊಂತಿದ್ರು. ಹಾಯ್ ನಮಸ್ಕಾರ, ಆಯ್ತಾ ಎಲ್ಲ? ಇನ್ನೂ ಕಾರ್ಗ ನೀವು ಹಂಗಾಸ್ ಬಂದ್ರಾ? ಇಲ್ಲ, ಅಲ್ಲಿ ಕಾರು ಅಲ್ಲಿಗೆ ಬಂತು, ಅಲ್ಲಿಂದ ಹಂಗೆ ಸ್ಟಾರ್ಟ್ ಮಾಡಿದೆ. ಏನು ಜೋರಾಗೆಲ್ಲ ತಾಯ್ತಾ ಎಲ್ಲ ಕಟ್ಸ್ಕೊಂಡ್ಬಿಟ್ಟಿದ್ದೀರಾ? ಹಾಂ, ಇದು ಯೂಟ್ಯೂಬ್ ಮಾಡ್ತಾನೆ ಇದ್ದೆ. ಬ್ಯಾಗಿ ಪ್ಯಾಂಟು ನೋಡು, ಎಲ್ಲ ಹುಷಾರಾಗೋರು ಗುರು. ಎಲ್ಲ ನೀನೇ ಹುಷಾರಾಗಿಲ್ಲ ಗುರು, ನಾನು ಟೈಟ್. ಅಣ್ಣ ತಮ್ಮ ಇಬ್ರು ಬಾಗಿ ಪ್ಯಾಂಟ್ ಹಾಕೊಂಡ್ಬಿಟ್ಟವ್ರು ಮೊದಲು ಹುಷಾರಾಗಿ. ಚಡ್ಡಿ ಐತೆ ಗುರು ನಂದು, ನಾನು ಹಾಕೊಳ್ಳಿಲ್ಲ. ಬುಲೆಟ್ ಸೇಮು. ಬುಲೆಟ್ ಪ್ರಕಾಶ್ ಅವ್ರ ತಮ್ಮ ಸ್ನೇಹಿತರೆ ಇವರು, ನೆಕ್ಸ್ಟ್ ಯೂಟ್ಯೂಬರು, ಆಲ್ರೆಡಿ ರೆಡಿ ಆಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಅವ್ರಿಗೂ ಬೇಗ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ಜನಕ್ಕೆ ಒಳ್ಳೇದಾಗೋ ಥರ ಮಾಡಲಿ. ನಮ್ಮನ್ನು ಸ್ವಲ್ಪ ಇನ್ಫ್ಲುಯೆನ್ಸರ್ ಆಗಿ ನಮ್ಮನ್ನು ಕೂಡ ಸೇರಿಸ್ಕೊಂಡು ಬೆಳೆಸಲಿ. ಹಾಂ ಸ್ನೇಹಿತರೆ, ಇದು ಅಂಗಳ ಪರಮೇಶ್ವರಿ ದೇವಸ್ಥಾನ ಇದು. ಹಾಂ ನೋಡಿ ನಿಂಬೆಹಣ್ಣು ಹೆಂಗೆ ಕೊಟ್ಟಿದ್ದೀವಿ. ಎಷ್ಟು ಅಂತಾರೆ? 100 ರೂಪಾಯಿ. ಇಡ್ಕೊ. ನಮಗೂ ದೃಷ್ಟಿ ಜಾಸ್ತಿ ಆಗಿರಂಗಿದೆ ಇತ್ತೀಚೆಗೆ, ನಾವು ದೃಷ್ಟಿ ತೆಗೆಸ್ಕೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರೆ, ನಮ್ಮ ಗಂಗಾಧವರು ಏನೋ ಈ ಗ್ಯಾಪಲ್ಲಿ ಹೋಗ್ಬಿಟ್ಟು ಪ್ಯಾಂಟ್ ಬದಲಾಯಿಸ್ತಾ ಇದ್ದಾರೆ. ಕಾರಣ ಬಂದು ಇಷ್ಟು ದೂರ ಜೀನ್ಸಲ್ಲಿ ನಡೆಯೋಕ್ಕಾಗಲ್ಲ, 14-15 ಕಿಲೋಮೀಟ್ರು. ಅದಕ್ಕೋಸ್ಕರ ಚಡ್ಡಿ ತಗೊಂಡು ಹಾಕತ್ತವ್ರೆ. ನೀವು ಹಂಗೆ ಮಾಡ್ಕೋಬೇಡಿ, ಬರಬೇಕಾದ್ರೆ ಚಡ್ಡಿ ತಗೊಂಡು ಬಂದ್ಬಿಡಿ, ಚಡ್ಡಿ ಹಾಕೊಂಡು ಬಂದ್ಬಿಡಿ, ತಗೊಳ್ಬೇಡಿ. ದೇವ್ರ ಮೇಲೆ ಭಕ್ತಿ ಇರಬೇಕು. ನೀನು ಯಾರು ಹೇಳಿ, ನೀನು ಚಾಲೆಂಜಿಂಗ್ ಸ್ಟಾರ್, ನೀನು ದರ್ಶನ್. ನೀನೇ ಅಲ್ವೇ? ಸಾಕ್ಷಿ ಐತೆ, ಸಾಕ್ಷಿ ಐತೆ. ಹಾಂ, ತಪ್ಪು ಕಲ್ಪನೆ. ಊದ್ಕೊಳ್ಳಿ ಬಿಡಿ, ಏನಾಗಲ್ಲ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕೈಗಾಲು ವಲಿ, ಮೂಟು ವಲಿ, ಮುದುಗು ವಲಿ, ಕೈಗಾಲ್ ಮುಡಕಂ, ಬಾದಾಮ್, தலி, குடி ஃபர்ஸ்ட் டேஸ்ட் நோடு. கால் வீக்கம், தோல் பாதிப்பு, சக்கரை நோய், மூட்டு நரம்பு சம்பந்தப்பட்ட அனைத்து வலிகளுக்கும் ಏನು ಸಕ್ಕರೆ ಹಾಕಿದಾರಾ? தீர்வு கிடைக்கும். ಏನದು? தோல் பாதிப்பு, ಇದು ನರವಿಕಲ್ಗೆಲ್ಲ ಇದು ಹೋಯ್ತು. உடனடியாக தீர்வு கிடைக்கும். கொல்லிமலை முழுவாட்டுக்கால் கயங்குத்து. ஓம் நமச்சிவாய. கொல்லிமலை முழுவாட்டுக்கால் கயங்குத்து. ಇವೆಲ್ಲ ನೀನು ತಿಳ್ಕೊಂಡು ಭಾಳ முதுகுவலி, கைகால் முடக்கம், வாதம், சளி, இருமல் காய்ச்சல், கால் வீக்கம், தோல் பாதிப்பு, சக்கரை நோய், மூட்டு நரம்பு சம்பந்தப்பட்ட அனைத்து வலிகளுக்கும் உடனடியாக தீர்வு கிடைக்கும். கொல்லிமலை முழுவாட்டுக்கால் ಹೇಳಂಗಂತ ನಾನ ಯಾವುದೇ ಬಾಧೆ ಜೈಂಟ್ ಬಾಧೆ ಎಲ್ಲ ಇದೆಲ್ಲ ಕ್ಲಿಯರ್ ಆಗುತ್ತೆ, ಕುಡೀರಿ ಅಂತ. ನೀನು ಹೇಳು ಮಗ, ಆನಲ್ಲಿದೆ ಹೇಳು. ನೋಡಿ ಸ್ವಾಮಿ, ಇದು ಮಂದಿ ಕಾಲ್ ವೀಕು, ನರ ವೀಕು, ಜೈಂಟ್ ಪೈನು ಏನೇ ಇದ್ರು ಇದು ಕುಡಿದ್ರೆ ಎಲ್ಲ ಬಗೆಹರಿಯುತ್ತಂತೆ. ಇದು ಹೆಸರೇನು? ಬೆಳಗ್ಗೆ ಟೈಮ್ ಬಂದು ಕುಡೀರಿ. ಏನಿದೆ ಹೆಸರೇನು? ಮಗಳೇ, ನಿಂಗೆ ಹೆಸರೇ ಗೊತ್ತಿಲ್ಲ, ಏನನ್ನ ಕತೆ ಹೇಳ್ತೀಯ? ಮುಡುವಟ್ಟೆ ಕಲ್ಲು, ಏನೋ ಮುರುವಾಟೆ ಕಲ್ಲಂತೆ, ಅದು ಗೊತ್ತಿಲ್ಲ ನಮಗೆ, ಉಚ್ಚರಿಸಕ್ಕೆ ಬರ್ತಾ ಇಲ್ಲ. ಇದು ಒಂದು ಬೇರು ಅಂತಾರೆ ಅಥವಾ ಏನೋ ಗೊತ್ತಾಗ್ತಿಲ್ಲ. ಇದೊಂಥರ ವಿಚಿತ್ರವಾಗೈತೆ ನೋಡೋಕ್ಕೆ. ಬಟ್ ಕುಡಿತಾ ಇದ್ದೀವಿ, ತುಂಬ ಆ ಥರ ಫೀಲ್ ಬರುತ್ತೆ. ಇದು ಯಾವ ಥರ ಅಂತ ಹೇಳಿ ಇದು ಬಂದು ಇವಾಗ ದೇವ್ರ ಕಾರ್ಯ ಮಾಡ್ತಿರೋದ್ರಿಂದ ಅದನ್ನು ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಆ ಥರ ಇರುತ್ತೆ ಟೇಸ್ಟ್ ಇದು. ನಮ್ಮ ದರ್ಶನ್ ಅವರ ಮೇರೆಗೆ ನಾವು ಕುಡಿದಿರ್ತೀವಿ. ಇದು ನೋಡೋಣ ಎನರ್ಜಿ ಹೆಂಗೆ ಬರುತ್ತೆ ಅಂತ. ಇನ್ನೂ ಹೆಚ್ಚು ಕಮ್ಮಿ 12 ಕಿಲೋಮೀಟರ್ ನಡಿಬೇಕು. ತುಂಬ ಶುಗರ್ ಒಳ್ಳೇದಂತೆ, ಜೈಂಟ್ ಪೇನ್ ಒಳ್ಳೇದಂತೆ, ನರಕ್ಕೆ ಒಳ್ಳೇದಂತೆ, ಸಿಕ್ಕಾಪಟ್ಟೆ. கைகால் முடக்கம், வாதம், சளி, இருமல் காய்ச்சல், கால் வீக்கம், தோல் பாதிப்பு, சக்கரை நோய், முதுகு வலி, ಇದೇ ಥರ ಮಾಡೋದು ಸೂಪರ್ನ. வாதம், சளி, இருமல் காய்ச்சல், கால் வீக்கம், தோல் பாதிப்பு, சக்கரை நோய், ಮೂಟ್ಟು ನರಂಬು ಸಂಬಂಧಪಟ್ಟ ಇದು ನೇಮು ಯಾವುದೇ ತರದ ನರ, ಯಾವುದೇ ಬಾಧೆ, ಆಮೇಲೆ ಯಾವುದೇ ಜೈಂಟು, ಯಾವುದೇ ಸೊಂಟ, ಯಾವ ಜೈಂಟು, ಯಾವ ನರ ಇದ್ರು ಎಲ್ಲ ಬಗೆಹರಿಸ್ತದೆ. ಬೆಳಗ್ಗೆ ಟೈಮು ಸೇಮ್ ಏನ್ ನೀವು ಸೂಪ್ ಮಾಡ್ತಿರಲ್ಲ ಅದೇ ತರ ಎಲ್ಲ ಮಸಾಲೆ ಹಾಕಿ 25 ಮಿನಿಟ್ಸ್ ಇಂದ 30 ಮಿನಿಟ್ಸ್ ಚೆನ್ನಾಗಿ ಕುದಿಸಿ, ಇಲ್ಲಾಂದ್ರೆ ಹಂಗೂ ಬೇಕು ಅಂದ್ರೆ ಮುದತಿಕ್ಕಲ್ ಅಂತ ಯೂಟ್ಯೂಬ್ ಅಲ್ಲಿ ಹೊಡಿರಿ, ಅದ್ರಲ್ಲಿ ಸಿಗುತ್ತೆ. ಕೇಳಿಸ್ಕೊಂಡ್ರೆ ಸ್ನೇಹಿತರೆ, ನರ ಗಿರ ವೀಕ್ ಇರೋರು ಇದನ್ನ ಕುಡೀರಿ, ಸರಿ ಹೋಗ್ತದಂತೆ. ಇವ್ರು ಏನೋ ತಂದು ಮಾಡ್ಕೊಂಡಂತೆ ಗಿಡದಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ. ಪ್ಯಾಕೆಟ್ ವೈಸ್ ಕೊಟ್ಟು ಇಲ್ಲಿ ಹೋಗ್ತಾ ಸ್ನೇಹಿತರೆ, ಬರೀ ದೇವಸ್ಥಾನಗಳು ಸಿಗುತ್ತೆ ನಿಮಗೆ, ಎಲ್ಲ ಥರ ದೇವಸ್ಥಾನಗಳು ಸಿಗುತ್ತೆ.
ನೋಡಿ ಸ್ನೇಹಿತರೆ ಇಲ್ಲಿ ಹಾಕಿದ್ದಾರೆ ಏನೇನು ಬೆನಿಫಿಟ್ ಇದೆ ಇದರಲ್ಲಿ ಇದರಲ್ಲಿ ಸೂಪಲ್ಲಿ ಅಂತ. ಎಲ್ಲದಕ್ಕೂ ಕೋಲ್ಡ್ಗೂ ಆಗುತ್ತಂತೆ ನೋಡಿ. ಗೀಸರ್ ಎಲ್ಲದಕ್ಕೂ ಒಳ್ಳೇದು. ಮುಡವತ್ತಕ್ಕಲ್ಲ ಈ ಕಡೆ ಜಾಸ್ತಿ ಆದರೆ ಒಮ್ಮೆ ಇಲ್ಲಿ ಬಂದೋಗಿ ಎಲ್ಲ ಕಮ್ಮಿ ಆಗುತ್ತೆ ಲೈಫಲ್ಲಿ ಒಂದು ಸ್ವಲ್ಪ ಹಾಂ. ಮಗ ಅದು ಹೆಣ್ಮಗ ಮಗ ಮಗ ಹೆಣ್ಮಗ ಅದು ಹೆಣ್ಮಗ ಇಲ್ಲ ದೇವರನೇ ಇಲ್ಲ 100% ಇಲ್ಲ. ನಿನ್ನ ಕನ್ಸಲ್ಲ ಕಾಣಬಾರ್ದು. ಹಾಂ ಯಶವಂತಪುರ. ಆಮೇಲೆ ಇನ್ನೊಂದು ಸ್ನೇಹಿತರೆ, ನಿಮಗೆ ಇಲ್ಲಿ ಆಂಬುಲೆನ್ಸ್ ಸೇವೆಗಳು ತುಂಬ ಇದೆ. ಏನಾದರೂ ನಿಮ್ಮ ಕೈಲಿ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ, ಇಲ್ಲ ಏನಾದರೂ ಸಮಸ್ಯೆ ಆಯಿತು ಅಂದರೆ ಪಟ್ಟಂತ ಬರುತ್ತೆ ಆಂಬುಲೆನ್ಸು. ಒಂದು 2-3 ಓಡಾಡ್ತಾನೆ ಇದೆ ಇಲ್ಲಿ ಅಲ್ಲಿ ಇಲ್ಲಿ. ಆ ಥರ ಏನಾದ್ರು ಸಮಸ್ಯೆ ಆದಾಗ ನೀವು 108 ಅಂತ ಇದೆ ಎಲ್ಲನೂ, 108 ಕಾಲ್ ಮಾಡಿದ್ರೆ ಆಂಬುಲೆನ್ಸ್ ಬರುತ್ತೆ ನೀವು ಇರೋ ಸ್ಥಳಕ್ಕೆ. ಸ್ನೇಹಿತರೆ ನೀವು ಅಂದ್ಕೋಬೋದು ಏನಪ್ಪ ಹಿಂಗೆಲ್ಲ ಮಾತಾಡ್ಕೊಂಡು ಹೋಯ್ತಾರೆ ಇವರು ಅಂತ. ಬಟ್ ನೀವು ಇಲ್ಲಿ ಸುತ್ತದಾಗ ಶುರು ಮಾಡಿದಾಗ್ಲೇ ಅರ್ಥ ಆಗೋದು. ಜೊತೆಲಿ ಯಾರು 4 ಜನ ಇದ್ರೆ ಹೋಗೋದು ಗೊತ್ತಾಗಲ್ಲ, ನೋವುಗಳು ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ಅಷ್ಟೇನೆ ಸ್ನೇಹಿತರೆ. ಮರ್ತ್ಬಿಟ್ಟಿದೀವಿ ನಾವು ನಿಜ ಮಾಡೋದು. ಅಲ್ಲ ಸ್ವಾಮಿ ಅದನ್ನೇ ಆ ರೇಂಜ್ ಕುಡಿತಾನಲ್ಲ 2 ಗ್ಲಾಸ್. ಯಾರು ಅಲ್ವಾ ನೀನು 90 100 ಎಲ್ಲ ಹೆಂಗ್ ಕುಡಿತೀಯ? ಹಾಂ ಹೌದಾ, ಸಿಗುತ್ತೆ ಬಿಡು. ಹ್ಞೂ ಕಣಪ್ಪ. ಆಮೇಲೆ ಹಾಂ ಸ್ನೇಹಿತರೆ 5 ಕಿಲೋಮೀಟ್ರ್ ಬಂದಿದ್ದೀನಿ. ಅಲ್ಲೇ ಶುರುವಾಯಿತು ಕಾಲು ಪದಗಳು ಆಡೋಕ್ಕೆ. ಬಟ್ ಆದರೂ ಬಿಡಲ್ಲ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಡೆಯೋಣ, ಏನಾಗುತ್ತೋ ಆಗ್ಬಿಡ್ಲಿ. ಎಲ್ಲ ಮಾಡಿದ್ರೆ ನೀರು ತಿನ್ನಕ್ಕೆ ಎಲ್ಲ ಸಿಗ್ತದೆ. ಆಮೇಲೆ ಈಗ ಒಂದು 10 ವರ್ಷಗಳ ಹಿಂದೆ ಕಲ್ಲು ಅಂತ ಗುರು, ಇಷ್ಟ ಕಲ್ಲು ಗುಡ್ಡಗಳು ಹತ್ತಬೇಕಾಯ್ತು. ಹಾವು ಚೇಳೆಲ್ಲ ಬರುವಂತೆ. ಹೌದಾ? ಇದು ರಶ್ ಜಾಸ್ತಿ ಐತಿ ಇವತ್ತು. ಪೀಸ್ ಆಫ್ ಮೈಂಡ್ ಇರಬೇಕಂದ್ರೆ ನಿಮಗೆ ನಮ್ಮ ಜೊತೆ ಬರ್ಬೇಕು ಅಂತ ದೇವರು ಬರೆದ್ಬಿಟ್ಟಿದ್ದ ಮಗ. ಅದಕ್ಕೆ ಒಳ್ಳೆಯವ್ರ ಸಹವಾಸ ಮಾಡಿ ಒಳ್ಳೆಯರಾಗುವಂತ ನಿನ್ನ ನಮ್ಮ ಜೊತೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಾಯ್ತು. ಅಣ್ಣನ ಹೆಸರು ಸಿಕ್ಕಾಪಟ್ಟೆ ಮಾಡೋರೆ. ನಿಮ್ಗೆ ಯಾವ್ದು ಬ್ರಾಂಡ್ ಗೊತ್ತಿಲ್ವಾ? ಅಣ್ಣ ಗೊತ್ತಾಯ್ತಣ್ಣ, ಕಾಣಿಸ್ತಾ ಇಲ್ಲ. ಹೌದಾ? ಏನಂತ ತಿರ್ಕೊಂಡು ಹೇಳು. ನನ್ನ ಬಿಟ್ರಿ ಯಾರು ಅಂತಿದ್ರು ಯಾರೋ ಒಬ್ರು. ಯಾರು ಹೇಳಿ, ಹೆಸರು ಹೇಳಿ, ಹೇಳಿ ಹೆಸರು ಹೇಳಿ ಯಾರು ಅಂತ. ಏನೋ ಇಲ್ಲಿ ಎಲ್ಲಿದ್ರು ಇಲ್ಲಿನೇ ಕಾಣಿಸ್ತೈತೆ ಇಲ್ಲಿಂದ. ಗಿರಿ ಹತ್ತಕ್ಕೆ ಯಾರನ್ನೂ ಬಿಡಲ್ವಾ? ಅಲ್ಲಿ ಯಾರು ಬೇಕಾಗಿದ್ದಾರೋ ಹೆಚ್ಚಿಬಿಟ್ಟು ಹಾಂ. ದೀಪ ಸ್ನೇಹಿತರೆ ಇಲ್ಲಿಂದ ಗಿರಿ ನೋಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ ಬೆಳಗ್ಗೆ ಟೈಮು. ಬಟ್ ಇವಾಗ ಕತ್ಲಲ್ವಾ, ಏನು ಕಾಣಿಸ್ತಾ ಇಲ್ಲ. ಸ್ನೇಹಿತರೆ ನೀವು ಬರಬೇಕಾದ್ರೆ ತುಂಬ ದೇವಸ್ಥಾನಗಳು ಸಿಗುತ್ತೆ. ಸಾಯಿಬಾಬಾ, ರಾಘವೇಂದ್ರ, ತುಂಬ ಇತ್ಯಾದಿ ದೇವಗಳು ಸಿಗುತ್ತೆ. ಆಮೇಲೆ ಇದು ಪುರಾತನ ದೇವಾಲಯಗಳು, ಲಿಂಗ ಅಂತ ಏನು ಹೆಸರುಗಳು ಇರ್ತಾವೋ ಆ ಲಿಂಗಗಳು ಇರ್ತಾವಲ್ಲ, ಆ ಲಿಂಗಗಳೇ ಫೇಮಸ್ಸು. ಇವಾಗ ಲಾಸ್ಟಲ್ಲಿ ಇಂಪಾರ್ಟೆಂಟ್ ಸ್ನೇಹಿತರೆ ಇನ್ನೊಂದು ಲಿಂಗ ಇದೆ. ಯಾವುದು ಗೊತ್ತಾ? ಕುಬೇರ ಲಿಂಗ ಅಂತ. ಕುಬೇರ ಲಿಂಗ ನೀವು ಯಾವ ಲಿಂಗಕ್ಕೆ ಹೋದ್ರೆ ಹೋಗದೆ ಹೋದ್ರು ಪರವಾಗಿಲ್ಲ, ಕುಬೇರ ಲಿಂಗಕ್ಕೆ ಹೋಗಿ ಅಂತ ಒಬ್ರು ಹೇಳ್ತಾ ಇದ್ರು. ನೀವು ಹಾಗೆ ಮಾಡಿ. ಜನ ಜಾಸ್ತಿ ಇತ್ತು, ಕ್ಯೂ ಜಾಸ್ತಿ ಇದೆ ಅಂದರೆ ನಾವು ಇನ್ನೊಂದು ಏನು ಸ್ನೇಹಿತರೆ, ನಿಮಗೆ ನಾನು ಏನಕ್ಕೆ ಲಿಂಗಗಳ ಹೆಸರುಗಳು ನಾನು ಪೂರ್ತಿ ಹೇಳ್ತಾ ಇಲ್ಲ ಅಂದರೆ, ನಾನು ಅದನ್ನ ಅಬ್ಸರ್ವ್ ಮಾಡ್ತಾ ಇಲ್ಲ. ಕಾರಣ ಏನಂದರೆ ಈಚೆ ನಿಂತ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇದೀವಿ, ಜನ ಸಿಕ್ಕಾಪಟ್ಟೆ ಇರೋದ್ರಿಂದ ನಾವು 2 ಗಂಟೆಯಿಂದ 5-5:30 ಒಳಗಡೆ ಇದನ್ನ ಕಂಪ್ಲೀಟ್ ಮಾಡಬೇಕು. ಗಿರಿ ವನ ಪ್ರದಕ್ಷಿಣೆ ಏನಿದೆ ಅದನ್ನ ಕಂಪ್ಲೀಟ್ ಮಾಡಬೇಕು. ಆ ಉದ್ದೇಶಕ್ಕೆ ನಾನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೋಗ್ತಾ ಇಲ್ಲ. ಅದಕ್ಕೋಸ್ಕರನೇ ಹೇಳಿದ್ದು ಲಾಸ್ಟು ನೀವು ಕುಬೇರ ಲಿಂಗ ಒಳಗಡೆ ದರ್ಶನ ಮಾಡ್ಕೊಂಡೇ ಹೋಗಿ, ಇನ್ಕಿದ್ದು ನೀವು ಪ್ರದಕ್ಷಿಣೆ ಮಾಡಿ ಈಚೆಯಿಂದ ಅಡ್ಬಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಪ್ಲಸ್ ಇಲ್ಲಿ ಕೆಲವರು ಹೇಳಿದ್ದಾರೆ. ದರ್ಶನ ಈ ಕಡೆ ದರ್ಶನ ತೋರಿ, ನಿಮ್ಮ ಅನಿಸಿಕೆ. ಇಷ್ಟು ದೂರ ಬಂದಿದ್ದು ಫಸ್ಟ್ ಟೈಮು, ಹೇಗಿದೆ?
ಆಲ್ರೆಡಿ ಕುಂಭಮೇಳ ಮಾಡಿದ್ವಿ, ಮಹಾಕುಂಭಮೇಳನ. ಓಕೆ. ಅಯ್ಯಪ್ಪ ಸ್ವಾಮಿ ಮಾಡಿದೀವಿ. ಒಂದು ಸಹಸ್ರ ಅಂದ್ರೆ 144 ವರ್ಷ ಒಂದ್ಸಲಿ ಕುಂಭಮೇಳ ಅಟೆಂಡ್ ಮಾಡಿದೀವಿ. ಓಕೆ. ಅದರಲ್ಲಿ ಇದಕ್ಕಿಂತ ಜಾಸ್ತಿ ನಡೆದಿದ್ದೀವಿ, ಇದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಓಕೆ. ಬಟ್ ಇದು ನಿದ್ದೆ ಇಲ್ಲದೇನೆ ನಡೀತಾರಂತ ಅನುಭವ ಹೆಂಗಿದೆ? ಹೌದಾ? ವಾರಗಟ್ಲೆ ನಿದ್ದೆ ಮಾಡಿಲ್ಲ. ಒಂದು ವಾರಗಟ್ಲೆ ನಾವು ನಿದ್ದೆ ಮಾಡಿಲ್ಲ. ಒಂದು ವಾರ ಪರ್ಫೆಕ್ಟ್ ನಿದ್ದೆ ಮಾಡಿಲ್ಲ, ಒಂದು ವಾರ ನಾವು. ಹೌದಾ? ಕುಂಭಮೇಳಕ್ಕೆ ಹೋದಾಗ ಟ್ರಾವಲ್ ನಾವು ಈ ತರ ಫ್ರೂಟ್ಸ್ಗಳನ್ನೆಲ್ಲ ಹೆಂಗ್ ತಿನ್ನೋದು ಅಂತಂದ್ರೆ, ನಿನ್ ಬಾಡಿಲಿ ಆ ಗೌರ ಎಲ್ಲ ಇರುತ್ತಲ್ಲ, ಅದು ಈಚೆ ಬಂದಾಗ ಕ್ರಿಯೇಟ್ ಆಗ್ಲಿ ಅಂತ ಅಷ್ಟೇ. ಓಕೆ. ಇರ್ಲಿ, ಅವರವರ ಭಕ್ತಿ ಅವರವರಿಗೆ. ಗುಡ್ ಎಕ್ಸ್ಪೀರಿಯನ್ಸ್. ಹಾಂ, ಫಸ್ಟ್ ಟೈಮು. ಓಕೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಒಳ್ಳೆಯದಾಗಿ. ದೇವ್ರು ಬಂದು ಹಾಂ. ಸ್ನೇಹಿತರೆ, ನಿಮಗೆ ಅಲ್ಲಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇರ್ತಾರೆ, ಉಚಿತ ಪ್ರಸಾದ. ನೀವು ಬೇಕು ಅಂದರೆ ತಿನ್ಬೋದು, ತಿನ್ನೋರು. ಕಂಪ್ಲೀಟ್ 10 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಸುರಚ್ಕೊಂಡಿದೆ ಕಾಲು ನೋವು, ಆದರೆ ಎಲ್ಲೂ ಕೂತ್ಕೊಳ್ದಂಗೆ ಕಂಪ್ಲೀಟ್ ಮಾಡೋಣ ಅಂತ ಹಠ ತೊಟ್ಬಿಟ್ಟಿದ್ದೀವಿ. ಪಣ ತೊಟ್ಟಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಕಷ್ಟ. ಹಾಗೆ ದಯವಿಟ್ಟು ಇಷ್ಟಪಟ್ಟು ಮಾಡ್ತಾ ಇರೋದು. ದಯವಿಟ್ಟು ಈ ಮೂಲಕನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ದುಡ್ಡನ್ನು ಹಾಸಿಗೆ ಮೇಲೆ ಮಲಗಿದ್ರು ದೇವ್ರು ಕರ್ಕೋಬೇಕು ಅಂತ ಅಂದ್ಕೊಳ್ಳಂದ್ರೆ ನಿಮ್ಗೆ ಬರೋಕ್ಕಾಗಲ್ಲ. ಆದರೆ ನೀನು ಬರಬೇಕು ಅಂದ್ರೆ ನೀನು ಲಾಟ್ರಿ ಹೊಡಿತಾ ಇದ್ರು ಹೆಂಗಾದ್ರೂ ದೇವ್ರು ಕರ್ಸ್ಕೊಂತಾನೆ. ಹೆಂಗಾದ್ರೂ ಸರಿ ದೇವ್ರು ಕರ್ಸ್ಕೊತಾರೆ. ಅಷ್ಟು ಇದೆ ಈ ದೇವ್ರ ಶಕ್ತಿ. ಇಷ್ಟು ನಡೀತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಪ್ರೌಡ್ ಫೀಲ್. ತುಂಬ ನನ್ಗಿಂತ ಎಷ್ಟೋ ಏಜ್ ಆಗಿರೋರು ನಡೀತಾ ಇದ್ದಾರೆ. ಬಟ್ ನಮಗೆ ಇದು ಫಸ್ಟ್ ಟೈಮ್ ಅಲ್ಲ, ಗ್ರೇಟ್ ಅನಿಸುತ್ತೆ. ನನಗೆ ಖುಷಿ ಆಗ್ತಿದೆ. 10 ಕಿಲೋಮೀಟ್ರ್ ನಡೆದಿದ್ದೀವಿ ಸ್ನೇಹಿತರೆ, 4 ಕಿಲೋಮೀಟ್ರ್. ಸ್ನೇಹಿತರೆ ನೋಡಿ, ಇವಾಗ ಕರೆಕ್ಟಾಗಿ ನಾವು 10 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲಿ ಮೇಲೆ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ, ನೋಡಿ ವಿಡಿಯೋ. ಕರೆಕ್ಟಾಗಿ ನಾವು ಆ ಪಾಯಿಂಟಲ್ಲಿದ್ದೀವಿ. ನೆಕ್ಸ್ಟ್ ಕುಬೇರಲಿಂಗನ ದರ್ಶನ ಮಾಡಿಕೊಂಡು ಹೋಗೋಣ ಬನ್ನಿ. ಟೋಟಲ್ 10 ಕಿಲೋಮೀಟರ್ಸ್ ಜರ್ನಿ. ಕಮಲಾಲಿಂಗಂ. ಹಾಂ, ಅಲ್ಲ ಸಮಾಧಾನ ತಗೊಂಬಿಡೋಣ ಅನಿಸ್ತದೆ. ಒಂದು 20 ನಿಮಿಷ ನಡಿಬೇಕು, ಅವಾಗ ನೋಡಿ ಜನ ಹೆಂಗಿದ್ದಾರೆ, ಕಾಣಿಸ್ತಿದೆ ಅನ್ಕೊಂತೀನಿ. ಏನಾದರೂ ಹೇಳಿ ಸ್ನೇಹಿತರೆ, ನಮ್ಮ ಸ್ಟಾರ್ಟಿಂಗಲ್ಲಿ ಇಷ್ಟೇ ಜೋಶ್ ಇರ್ಬೋದು, ಇವಾಗ ಆಗ್ತಿದೆಯಲ್ಲ ಪೈನು, ಅದು ಹೇಳಕ್ಕಾಗದಿರೋಂಥ ಪೈನ್ ಇದು. ಮುಂದೆ ಗೊತ್ತಿಲ್ಲ, ಬನ್ನಿ ಹೋಗೋಣ. ಹೇಳಿಲ್ವಾ, ಯಾವುದಕ್ಕೆ ಹೋಗ್ತೀವಿ ಹೋದ್ರೂ ಕುಬೇರಲಿಂಗಕ್ಕಾರು ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ನಲ್ಲ, ಇದೇನೆ. ದಯವಿಟ್ಟು ದರ್ಶನ ಮಾಡ್ಕೊಂಡೇ ಹೋಗಿ. ಎಷ್ಟು ಸಿಕ್ತಂಗೆ ಆಗುತ್ತೆ. ಸ್ನೇಹಿತರೆ, ಅಲ್ಲಿಂದ ಹೆಂಗೋ ಬಂದ್ವಿ, ಬಟ್ ಇಲ್ಲಾಗಲಿಲ್ಲ. ಕುಬೇರ ನೋಡ್ಕೊಂಡು ಕುಬೇರನ ಸನ್ನಿಧಾನದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸ್ನೇಹಿತರೆ. ಕುಬೇರ ಆಯಿತು, ಹೋಗ್ತಾ ಇದ್ದೀವಿ. 4 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ ಬೇಗ. ಬಟ್ ಬೇಗ ಹೋಗೋಣ ಅಂದರೆ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಇಷ್ಟು ಕಷ್ಟಪಡ್ತಾರೋ ಉದ್ದೇಶನೇ ಬೇರೆ ಸ್ನೇಹಿತರೆ. ದೇವರಲ್ಲಿ ನೀನು ಕೇಳೋದೇನಿಲ್ಲ, ಕಳ್ಕೊಂಡಿರೋದ ನಾವು ವಾಪಸ್ ಸಿಗ್ಬಿಟ್ವಿ ಅಷ್ಟೇ. ನೀನು ಕೇಳೋದು ಅದು ವಾಪಸ್ ಸಿಗುವಂಥದ್ದೇ ನಾನು ಕಳ್ಕೊಂಡಿರೋದು. ಏನು ಅಂತ ಏನು ಹೇಳಲ್ಲ, ಬಟ್ ಹಠ ಇದೆ. ಕೆಲವ್ರಿಗೆ ಉತ್ತರ ಕೊಡಬೇಕು, ಅವರೆಲ್ಲರಿಗೂ ಉತ್ತರ ಕೊಡ್ತೀನಿ. ನಾನು ಕಳ್ಕೊಂಡಿರೋದನ್ನ ವಾಪಸ್ ಪಡಿತೀನಿ ಅನ್ನೋ ನಂಬಿಕೆ ನನಗಿದೆ. ದೇವರು ಶಕ್ತಿ ಕೊಡ್ತಾನೆ. ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಇದ್ರೂ ಇಷ್ಟು ದೂರ 10 ಕಿಲೋಮೀಟ್ರ್ ನಡೆದೀನಿ, 4 ಕಿಲೋಮೀಟ್ರ್ ಪೆಂಡಿಂಗ್ ಇದೆ. ಅದೇ ಸಾಕಲ್ವಾ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳೋಕ್ಕೆ.
ಮಾಡ್ತೀನಿ. ನಾನು ಬದುಕಿದ್ರೆ 100% ನಾನು ಕಳ್ಕೊಂಡಿರೋದು ವಾಪಸ್ ದುಡಿತೀನಿ. ಆ ದೇವರು ಶಕ್ತಿ ವಾಪಸ್ ನಾನು ಕೊಡ್ತಾನೆ ಅನ್ನೋ ಗ್ಯಾರಂಟಿ ಇದೆ. ಯಾವುದು ಕಳಿಬೇಕು ಅಂತ ಯಾವುದು ಕಳೆದಿಲ್ಲ, ಏನೋ ಗೊತ್ತಿಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಪಡಿಬೇಕು ಅಂತಲೇ ದೇವ್ರಿಗೆ ಬಂದಿದ್ದೀನಿ, ಕಾಪಾಡ್ತಾನೆ ಅಂತ ಆಸೆ ಇದೆ. ವಿಡಿಯೋಗೋಸ್ಕರ ಡೌ ಮಾಡೋದು ಬೇಡ, ನಿಜ ಹೇಳು ಹೆಂಗಾಯ್ತಾ ಇದೆ ಅಂತ. ಖಂಡಿತ ಕೆಲವೊಂದು ಅಂದ್ರೆ ಒಂದೊಂದ್ಸಲಿ ಅನ್ಸುತ್ತೆ ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸುತ್ತೆ. ಬಟ್ ದೇವ್ರ ಭಕ್ತಿ ಭಾವನೆ ಎಲ್ಲ ಲೆಕ್ಕ ಹಾಕೊಂಡ್ರೆ ಖಂಡಿತ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ಬಟ್ ಒನ್ ಟೈಮ್ಗೆಲ್ಲ ಮಾಡಲ್ಲ, ಬರಬೇಕು, 3 ಪಾಪ ಸಲ ಕರ್ಮ ಕಳಿಬೇಕು ಅಂದ್ರೆ ಬರಬೇಕು ಅಷ್ಟೇ. ಬಟ್ ನನ್ನ ಅನಿಸಿಕೆ ಏನು ಗೊತ್ತಾ, ತುಂಬಾ ಕಷ್ಟ ಇದೆ. ಹೌದು, ಈ ರೇಂಜಿಗೆ ನೋವ್ತಾ ಇದೆ ಅಂದ್ರೆ ಕಾಲು ಬಹಳ ಕಷ್ಟ ಇದೆ. ನಡೆಯೋದು ಕಷ್ಟ ಇದೆ. ಬಟ್ ದೇವ್ರ ಭಕ್ತಿ ಇತ್ತು ಅಂದಾಗ ಏನು ಮಾಡೋಕ್ಕಲ್ಲ, ಖಂಡಿತ ಒಳ್ಳೇದಾಗ್ತದೆ. ಇಷ್ಟು ನಡೆದಿದ್ದಕ್ಕೂ ದೇವ್ರು ಒಳ್ಳೇದು ಮಾಡಲಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಸಿಕ್ಕಾಪಟ್ಟೆ ನೋವ್ತಾ ಇದೆ ಬಸ್, ಹೆವಿ. ಇಷ್ಟು ನಡೀತಾ ಇದ್ದೀವಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಹೆವಿ ನೋವ್ತಾ ಇದೆ. ಸುಮ್ಮನೆ ನಾವೇನೋ ವೀಡಿಯೋಗೋಸ್ಕರ ನಿಮಗೆ ಸಮಾಧಾನ ಮಾಡೋಕ್ಕೋಸ್ಕರ ಕತೆ ಹೇಳೋಕ್ಕಾಗಲ್ಲ. ಇಲ್ಲಿರೋ ಪ್ರತಿಯೊಬ್ಬರಿಗೂ ನೋವ್ತಾ ಇದೆ, ಫೇಸ್ ಮಾಡಬೇಕಷ್ಟೇ. ಬಟ್ ಭಕ್ತಿ ಇರಬೇಕು. ಹಾಂ, ಬಂದ್ವಿ. ಇನ್ನು 1.8 ಕಿಲೋಮೀಟ್ರು ಗೋಪುರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ತಿರ್ಗಾ ನಮ್ಮ ಗಾಡಿ ಇರೋ ಜಾಗ ಬಂದು 1.5 ಕಿಲೋಮೀಟ್ರ್ ಇದೆ. ಹೆಚ್ಚು ಕಡಿಮೆ 14 ಕಿಲೋಮೀಟ್ರ್ ಏನಿದೆಯೋ ಅದಕ್ಕೆ ಬಂದಿದ್ದೀವಿ. ಹೆಚ್ಚು ಕಡಿಮೆ ದೇವ್ರ ಪ್ರದಕ್ಷಿಣೆ ಅಂತ ಬಂದು 14 ಕಿಲೋಮೀಟ್ರ್ ಅಷ್ಟೇ. ಬಟ್ ನಾವು ಗಾಡಿ ನಿಲ್ಲಿಸಿರೋ ಜಾಗದಿಂದ ಕಂಪೇರ್ ಮಾಡಿದ್ರೆ 17 ಕಿಲೋಮೀಟ್ರು. ತಿರ್ಗಾ ನಾವು ಇಲ್ಲಿಂದ ಅಲ್ಗೋಬೇಕಲ್ಲ 3 ಕಿಲೋಮೀಟ್ರ್ ಸೇರಿಸಿದ್ರೆ 20 ಕಿಲೋಮೀಟ್ರ್ ನಡೆದಿದ್ದೀವಿ. ಎಷ್ಟು ಗಂಟೆಯಿಂದ? 2 ಗಂಟೆಯಿಂದ. ಇವಾಗ ಎಷ್ಟು ಟೈಮು? ನಮ್ಮ ಟೈಮ್ ಕರೆಕ್ಟಾಗಿ ಹೇಳ್ತೀನಿ ನೋಡಿ, 5:30 ಆಗಿದೆ ಇವಾಗ. ಅಂದರೆ ಇಲ್ಲಿಗೆ 3.5 ಅವರಲ್ಲಿ ಗಿರಿ ಪ್ರದಕ್ಷಿಣೆ ಕಂಪ್ಲೀಟು ಮಾಡಿ ಇನ್ನೇನಾಗ ಇದು ಹೇಳ್ಬಿಡು, ಹೋಗ್ತಾ ಇದ್ದೀವಿ. ಟೋಟಲ್ಲು 24,000 ಸ್ಟೆಪ್ ಹಾಕ್ಸಿದೀವಿ. ತೋರಿಸೇ ಬಿಡೋಣ ಅದನ್ನು. ಇರಿ, ನಾವು ಗಾಡಿ ಇಲ್ದಾಗಿಂದ ಇಲ್ಲಿವರೆಗೂ 24,000 ಸ್ಟೆಪ್ಸು, 23,769. ಅಲ್ಲಿ ಹೋಗೋಷ್ಟಲ್ಲಿ 24 ಆಗುತ್ತೆ. 16 ಕಿಲೋಮೀಟ್ರ್ 64. 16 ಕಿಲೋಮೀಟ್ರು 64. ಇನ್ನು ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೋಗ್ಲೇಬೇಕು ಗಾಡಿ ಹತ್ರ ಇರೋದು, ಪಾರ್ಕಿಂಗ್ ಹಾಕಿರೋ ಜಾಗಕ್ಕೆ. ನೋಡಿ ಹಿಂಗಿದೆ ತಿರುವಣ್ಣಾಮಲೈಗೆ ಬಂದರೆ ಈ ಥರ ಇರುತ್ತೆ. ಫೇಸ್ ಮಾಡ್ತೀನಿ, ದೇವ್ರು ನನಗೆ ಕಾಪಾಡ್ತಾನೆ ಅನ್ನೋ ಗ್ಯಾರಂಟಿ ನಿಮಗಿತ್ತು ಅಂದರೆ ಬನ್ನಿ, ಸೂಪರಾಗಿರುತ್ತೆ. ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ನೋಡೋಣ ನಮಗೂ ಏನಾಗುತ್ತೆ ಜೀವನದಲ್ಲಿ. ಹೊಸ್ದಾಗಿ ಬಂದಿರೋದು, ಫಸ್ಟ್ ಟೈಮ್ ಬಂದಿರೋದು, ಏನು ಇರುತ್ತೆ ಅಂತ ಮುಂದೆ ನೋಡೋಣ ಬನ್ನಿ. ಇಲ್ಲ ಅಲ್ಲಿ ಮಾರ್ಗ ಕೊಟ್ಟೋ ನೋಡು, ಸ್ಟ್ರೈಟ್ ಹೋಗ್ಬೇಕು ಇಲ್ಲ ಹಿಂಗೆ ಹೋಗ್ಬೇಕು? ರಾಜಗೋಪುರ ಆಯ್ತು ನೋಡಿ. ಸ್ನೇಹಿತರೆ, ಇದೇ ರಾಜಗೋಪುರ. ನಾವಿಲ್ಲೇ ದೀಪ ಹಚ್ಚಿ ಶುರು ಮಾಡಿದ್ದು. ಇನ್ನೂ ಆ ಕಡೆ ಹೋಗ್ಬೇಕು. ನನಗೆ ನೀಟಾಗಿ ಕಾಣಿಸ್ತಾ ಇದೆ ರಾಜಗೋಪುರ. ಅದು ಫ್ರಂಟ್ ನಿಮ್ಗೆ ಅಲ್ಲಿಂದ ಬೆಳಕಿಗೆ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನನಗೆ ಇಲ್ಲೇ ತೋರಿಸ್ತಾ ಇದೆ ರಾಜಗೋಪುರ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದೇವರು ನಿಮಗೂ ಒಳ್ಳೇದು ಮಾಡಿ, ನಿಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಸ್ನೇಹಿತರೆ.